ಒಂದು ಅನ್ಯಗ್ರಹ ಜೀವಿಯನ್ನ ಅಂದ್ರೆ ಏಲಿಯನ್ನ ಕಷ್ಟ ಗೊತ್ತಾದ್ಮೇಲೆ ಒಳ್ಳೆ ಮನಸ್ಸಿರೋ ಮನುಷ್ಯರು ಸಹಾಯ ಮಾಡೋಕೆ ಒಪ್ಕೊಳ್ತಾರೆ. ಅಷ್ಟಕ್ಕೂ ಆ ಏಲಿಯನ್ಗೆ ಆಗಿದ್ದೇನೆಂದ್ರೆ ಅದನ್ನ ಸೈಂಟಿಸ್ಟ್ಗಳು ಕರೆಸ್ಕೊಂಡು ಬೇಕಾಬಿಟ್ಟಿ ರಿಸರ್ಚ್ ಮಾಡಿರ್ತಾರೆ. ಅದರಿಂದ ಸಾಧ್ಯ ಇರುವಷ್ಟು ಇನ್ಫಾರ್ಮೇಶನ್ ಅನ್ನ ತಗೊಂಡಿರ್ತಾರೆ. ಆದ್ರೆ ಆ ಏಲಿಯನ್ಗೆ ಇರೋ ಒಂದಷ್ಟು ವಿಶೇಷವಾದ ಪವರ್ ಗಳನ್ನ ಹೇಗಾದ್ರೂ ಮಾಡಿ ತಮ್ಮದಾಗಿಸ್ಕೊಳ್ಬೇಕು ಅನ್ನೋದು ಸೈಂಟಿಸ್ಟ್ ಗಳಿಗೆ ಹಾಗೆ ಅವರಿಗೆ ಸಪೋರ್ಟ್ ಮಾಡೋ ಗವರ್ಮೆಂಟ್ ಗೆ ಇರೋ ಯೋಚನೆ ಆಗಿತ್ತು. ಆದ್ರೆ ಅದರಿಂದ ಏಲಿಯನ್ನ ಜೀವನೇ ಹೋಗ್ತಿತ್ತು. ಅದೆಲ್ಲ ಆಗ್ಬಾರ್ದು ಅಂತ ಮಾಡೋ ಕೆಲಸಗಳು ಸಾಹಸಗಳು ಹೇಗಿರತ್ತೆ, ಅಂದುಕೊಂಡ ಕೆಲಸವನ್ನ ಮಾಡೋಕೆ ಸಾಧ್ಯ ಆಗುತ್ತಾ ಅನ್ನೋದೇ ಪಾಲ್ ಮೂವಿಯ ಕಥೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಂದು ಒಂಟಿ ಮನೆಯನ್ನ ತೋರಿಸಲಾಗುತ್ತೆ. ಅಲ್ಲಿ ಒಬ್ಳು ಪುಟ್ಟ ಹುಡುಗಿ ಇರ್ತಾಳೆ, ಜೊತೆಗೆ ಅವಳ ಪೆಟ್ ಡಾಗ್ ಇರುತ್ತೆ. ಆ ದಿನ ರಾತ್ರಿ ನಾಯಿ ಮನೆಯ ಹೊರಗಡೆ ಏನೋ ಬಂದಿದೆ ಅಂತ ಗೊತ್ತಾಗಿ ಓಡೋಡಿ ಅದ್ರ ಕಡೆನೆ ಹೋಗುತ್ತೆ. ಆ ಹುಡುಗಿ ನಾಯಿಯನ್ನ ಜಾಸ್ತಿ ದೂರ ಹೋಗದಂತೆ ತಡೆಯೋಕೆ ಹಿಂದಿಂದೇನೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಒಂದು ಸ್ಪೇಸ್ ಶಿಪ್ ಬಂದು ನಾಯಿ ಮೇಲೆನೆ ಲ್ಯಾಂಡ್ ಆಗತ್ತೆ. ಅದಾದ ನಂತರ ಏನಾಯ್ತು ಅನ್ನೋದು ಮುಂದೆ ಹೇಳಲಾಗತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಇಬ್ರು ಫ್ರೆಂಡ್ಸ್ ಅನ್ನ ತೋರಿಸಲಾಗತ್ತೆ, ಕ್ಲೈವ್ ಹಾಗೂ ವಿಲ್ಲಿ ಅಂತ. ಅವರಿಬ್ರು USA ಅಲ್ಲಿ ನಡೀತಾ ಇರೋ ಕಾಮಿಕ್ ಇಂಡಸ್ಟ್ರಿಯ ಈವೆಂಟ್ ಅನ್ನ ಅಟೆಂಡ್ ಮಾಡ್ಬೇಕು ಅಂತ ಇಂಗ್ಲೆಂಡ್ ಇಂದ ಬಂದಿರ್ತಾರೆ. ಇಬ್ರಿಗೂ ಕಾಮಿಕ್ಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇತ್ತು. ಹಾಗೇನೆ ಕ್ಲೈವ್ ಒಂದ್ ರೀತಿಯಲ್ಲಿ ರೈಟರ್ ಆಗಿದ್ದ. ಅದೇ ಈವೆಂಟ್ ಗೆ ಬಂದಿದ್ದ ಫೇಮಸ್ ರೈಟರ್ ಗೆ ತಾನು ಬರೆದ ಸ್ಟೋರಿ ಬುಕ್ ಅನ್ನ ತೋರಿಸ್ತಾನೆ. ಆ ಫೇಮಸ್ ರೈಟರ್ ಗೆ ಸ್ಟೋರಿ ಬುಕ್ ನ ಫ್ರಂಟ್ ಪೇಜ್ ನೋಡಿದಾಗ್ಲೇ ಆ ಬುಕ್ ಇಷ್ಟ ಆಗಿ ಬಿಡತ್ತೆ. ಇನ್ನು ಕ್ಲೈವ್ ಹಾಗೂ ವಿಲ್ಲಿ ಬಂದಿದ್ದು ಬರೀ ಕಾಮಿಕ್ ಇವೆಂಟ್ ಅನ್ನ ಅಟೆಂಡ್ ಮಾಡೋದಿಕ್ಕಲ್ಲಾಗಿತ್ತು. ಇಡೀ ಅಮೆರಿಕಾದಲ್ಲಿ ಎಲ್ಲೆಲ್ಲಿ ಕಾಮಿಕ್ ಗೆ ಸಂಬಂಧಪಟ್ಟಿರೋ ಜಾಗ ಇತ್ತು ಅದನ್ನೆಲ್ಲ ಹೋಗಿ ನೋಡ್ಕೊಂಡು ಬರೋದಿಕ್ಕಾಗಿತ್ತು. ಹಾಗೆ ಹೋಗ್ತಿದ್ದಾಗ ಅವರು ಒಂದು ಕಾಫಿ ಶಾಪ್ ಗೆ ಹೋಗಿರ್ತಾರೆ. ಅಂದ್ರೆ ಅದು ಕಂಪ್ಲೀಟ್ ಕಾಮಿಕ್ ಲವರ್ಸ್ ಗಂತಾನೆ ಡಿಸೈನ್ ಮಾಡಿರೋ ಕಾಮಿಕ್ ಸ್ಟೋರ್ ಆಗಿತ್ತು. ಅಲ್ಲಿ ಸ್ಟಿಕ್ಕರ್ ಅನ್ನ ಪರ್ಚೇಸ್ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಇಬ್ರು ಹರಟೆ ಹೊಡಿತಾ ಇರ್ತಾರೆ. ಆಗ್ಲೇ ಅಲ್ಲಿಗೆ ಮತ್ತಿಬ್ರು ಇವರದ್ದೇ ಹಾಗೆ ಕಾಮಿಕ್ ಅಲ್ಲಿ ಇಂಟ್ರೆಸ್ಟ್ ಇರುವಂತವರು ಯಾವುದೋ ಸ್ಟೋರಿ ಇನ್ಸಿಡೆಂಟ್ ಹೇಳ್ತಾ ನಗೆ ಆಡ್ತಾ ಬರ್ತಾರೆ. ಅವರ ಬಿಹೇವಿಯರ್ ಕಂಡು ವಿಲ್ಲಿ ಕೂಡ ನಗೆ ಆಡ್ತಾನೆ. ಆದ್ರೆ ಅದು ಅವರಿಬ್ಬರಿಗೆ ಇಷ್ಟ ಆಗಲ್ಲ. ವಿಲ್ಲಿಗೂ ಆಗಿಂದಾಗ್ಲೇ ಗೊತ್ತಾಗತ್ತೆ ತಾನು ಅವರನ್ನ ನೋಡಿ ನಕ್ಕಿದ್ದು ಸರಿಯಲ್ಲ ಅಂತ. ವಿಲ್ಲಿ ನಗೆ ಆಡಿದ್ದು ತಮ್ಮನ್ನ ನೋಡ್ಕೊಂಡು ಅಂತ ಅವರಿಬ್ರು ಅಂದ್ಕೊಂಡು ವಿಲ್ಲಿಯ ಹತ್ರ ಜಗಳ ಆಡೋಕೆ ನೋಡ್ತಾರೆ. ಆದ್ರೆ ವಿಲ್ಲಿ ಏನೂ ರೆಸ್ಪಾನ್ಸ್ ಮಾಡದೆ ಅವರನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದಾಗ ಸೈಲೆಂಟ್ ಆಗ್ತಾರೆ. ಈಗ ವಿಲ್ಲಿ ಹಾಗೂ ಕ್ಲೈವ್ ಅಲ್ಲಿಂದ ಆ ತಲೆಕೆಟ್ಟವರ ಕೈಯಿಂದ ತಪ್ಪಿಸಿಕೊಂಡು ಸೇಫ್ ಆಗೇನೋ ಹೊರಗ್ ಬರ್ತಾರೆ. ಆದ್ರೆ ಅಲ್ಲಿ ಇವರ RV ವೆಹಿಕಲ್ ಅನ್ನ ರಿವರ್ಸ್ ಮಾಡ್ಬೇಕಾದ್ರೆ ಅದೇ ಜನರ ವೆಹಿಕಲ್ ಗೆ ಡಿಕ್ಕಿ ಮಾಡಿ ದೊಡ್ಡದಾಗಿ ಡೆಂಟ್ ಮಾಡಿಬಿಡ್ತಾರೆ. ಅದಾದ ನಂತರ ಒಂದು ಕ್ಷಣನೂ ಅಲ್ಲಿ ನಿಲ್ಲದೆ ಹೊರಟು ಬಿಡ್ತಾರೆ. ದಾರಿಯಲ್ಲಿ ಮತ್ತೊಂದು ಕಾಮಿಕ್ ಮಾನ್ಯುಮೆಂಟ್ ಸಿಕ್ತು ಅಂತ ನಿಲ್ಲಿಸ್ಕೊಂಡು ಫೋಟೋ ಎಲ್ಲ ತೆಕ್ಕೊಳ್ತಾ ಇರ್ತಾರೆ. ಆಗ್ಲೇ ಒಂದು ಕಾರ್ ಫಾಸ್ಟ್ ಆಗಿ ಇವರ ಕಡೆನೆ ಬರ್ತಾ ಇರೋದು ಕಾಣಿಸುತ್ತೆ. ಅದು ನಾವೇ ಡ್ಯಾಮೇಜ್ ಮಾಡಿ ಬಂದಿರೋ ಕಾರು. ಈಗ ಅದರ ಓನರ್ ಗಳು ನಮ್ಮನ್ನ ಹಿಡಿದು ರುಬ್ಬಬೇಕು ಅಂತ ಬರ್ತಿದ್ದಾರೆ ಅಂತ ಅಂದುಕೊಂಡು ಇವರು ವೆಹಿಕಲ್ ಹತ್ತಿ ಓಡ್ತಾರೆ. ಆದ್ರೆ ಸ್ವಲ್ಪ ದೂರ ಹೀಗೆ ಹೋದ್ಮೇಲೆ ಆ ಚೇಸಿಂಗ್ ಅಲ್ಲಿದ್ದ ಕಾರು ಇವರನ್ನ ಓವರ್ಟೇಕ್ ಮಾಡಿಬಿಡತ್ತೆ. ನೋಡ್ತಾ ನೋಡ್ತಾ ಇವರ ಕಣ್ಣು ಮುಂದೆನೆ ಆಕ್ಸಿಡೆಂಟ್ ಆಗ್ಬಿಡತ್ತೆ. ಇವರಿಬ್ರಿಗೂ ಭಯ. ಇಳಿದು ಹೋಗಿ ಏನಾಗಿದೆ ಅಂತ ನೋಡ್ತಾರೆ. ಆದ್ರೆ ಕಾರಲ್ಲಿ ಯಾರು ಇರಲ್ಲ. ಇಲ್ಲೇನೋ ಸಮಸ್ಯೆ ಆಗಿದೆ ಅಂತ ಪೊಲೀಸ್ಗೆ ಕಾಲ್ ಟ್ರೈ ಮಾಡ್ತಾರೆ. ಆಗ ಕತ್ತಲೆಯಿಂದ ಒಂದು ಧ್ವನಿ ಮೊದಲಿಗೆ ಹೊರಗ್ ಬರುತ್ತೆ. ಅದಾದ ನಂತರ ಒಂದು ದಪ್ಪು ತಲೆ ತೆಳ್ಳಗಿನ ದೇಹದ ಏಲಿಯನ್ ಹೊರಗ್ ಬರುತ್ತೆ. ಅದನ್ನ ನೋಡಿ ಕ್ಲೈವ್ ಭಯ ಬಿದ್ದು ಎಚ್ಚರ ತಪ್ಪಿ ಬಿಡ್ತಾನೆ. ಆ ಏಲಿಯನ್ ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡಲ್ಲ. ವಿಲ್ಲಿಯನ್ನ ಕನ್ವಿನ್ಸ್ ಮಾಡತ್ತೆ. ಕ್ಲೈವ್ ನ ಎತ್ತಿ ಗಾಡಿಯಲ್ಲಿ ಹಾಕೊಂಡು ಅಲ್ಲಿಂದ ಇಬ್ರು ನಾರ್ತ್ ನ ಕಡೆಗೆ ಹೊರಡ್ತಾರೆ. ಅವರು ಅಲ್ಲಿಂದ ಹೊರಟಿದ್ದೆ ಅದೇ ಸ್ಪಾಟ್ ಗೆ ಏಜೆಂಟ್ ಜೋಯಲ್ ಬರ್ತಾನೆ. ಅವನು ಬಂದಿದ್ದು ಆ ಏಲಿಯನ್ ನ ಹುಡ್ಕೊಂಡೇ ಆಗಿತ್ತು. ಅಲ್ಲಿರೋ ಟೈರ್ ಮಾರ್ಕ್ ಅನ್ನ ಕ್ಲೈವ್ ಮಾಡಿರೋ ಸುಸುವನ್ನ ನೋಡಿದಾಗ ಏಲಿಯನ್ ಅಲ್ಲಿಂದ ಎಸ್ಕೇಪ್ ಆಗಿದೆ. ಮತ್ತೊಂದು ವೆಹಿಕಲ್ ಅಲ್ಲಿ ಟ್ರಾವೆಲ್ ಮಾಡ್ತಿದೆ. ಯಾರು ಅದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಅವನು ಇನ್ವೆಸ್ಟಿಗೇಷನ್ ಅಲ್ಲಿ ಯಾವ ವಿಷಯವನ್ನ ನೋಡ್ತಾ ಇರ್ತಾನೋ ಅದನ್ನೆಲ್ಲ ಒಬ್ಬಳು ವೆರಿ ಇಂಪಾರ್ಟೆಂಟ್ ಪರ್ಸನ್ ಗೆ ಸಬ್ಮಿಟ್ ಮಾಡ್ತಾ ಇರ್ತಾನೆ. ಅವಳು ಕೂಡ ಇವನಿಗೆ ಬೇಕಾದಷ್ಟು ಹೆಲ್ಪ್ ಮಾಡೋಕೆ ತಯಾರಿರ್ತಾಳೆ. ಇವನು ಏಲಿಯನ್ ಅನ್ನ ಹಿಡಿಯೋದೊಂದೇ ಅವಳಿಗೂ ಬೇಕಾಗಿದ್ದದ್ದು ಆಗಿತ್ತು. ಈಗ ಪ್ರಜ್ಞೆ ತಪ್ಪಿದ್ದ ಕ್ಲೈವ್ ಗೆ ಎಚ್ಚರ ಆಗಿರತ್ತೆ. ಗಾಡಿಯಲ್ಲಿ ಏಲಿಯನ್ ಇರೋದನ್ನ ಎದ್ದ ತಕ್ಷಣ ಕಂಡಿದ್ದಕ್ಕೆ ಮತ್ತೆ ಭಯ ಬಿದ್ದು ಏಲಿಯನ್ ಮೇಲೆನೆ ಅಟ್ಯಾಕ್ ಮಾಡ್ತಾನೆ. ಆಗ ವಿಲ್ಲಿ ಅವನನ್ನ ತಡೆದು ಈ ಏಲಿಯನ್ ನ ಹೆಸರು ಪಾಲ್ ಅಂತ, ಫ್ರೆಂಡ್ಲಿ ಆಗಿದ್ದಾನೆ, ನಮ್ಗೇನು ತೊಂದರೆ ಕೊಡಲ್ಲ ಅಂತೆಲ್ಲ ಹೇಳಿ ಸಮಾಧಾನ ಮಾಡ್ತಾನೆ. ಇದಾದ ನಂತರ ಅವರನ್ನ ಚೆಕ್ ಪೋಸ್ಟ್ ಅಲ್ಲಿರೋ ಪೊಲೀಸರು ತಡಿತಾರೆ. ಆದ್ರೆ ಆ ಪೊಲೀಸರಿಗೆ ಇಡೀ ಗಾಡಿಯನ್ನ ಹುಡುಕಿದ್ರು ಏನು ವಿಚಿತ್ರವಾದದ್ದು ಸಿಗಲ್ಲ. ಕ್ಲೈವ್ ನ ಕಾಮಿಕ್ ಬುಕ್ ಮಾತ್ರ ಸಿಗತ್ತೆ. ಪೊಲೀಸರು ಕೂಡ ಇವರಿಬ್ಬರ ಹಾಗೇನೆ ಕಾಮಿಕ್ ಅಲ್ಲಿ ಇಂಟ್ರೆಸ್ಟ್ ಇರುವಂತವರು ಆಗಿದ್ದಕ್ಕೆ ಆ ಬುಕ್ ನ ಫ್ರಂಟ್ ಪೇಜ್ ನೋಡಿದ್ದೆ ರೊಚ್ಚಿಗೆದ್ ಬಿಡ್ತಾರೆ. ಹಾಗೇನೆ ಗಾಡಿಯಲ್ಲಿ ಏನೂ ಇಲ್ಲ ಅಂತ ರಿಪೋರ್ಟ್ ಮಾಡಿ ಕಳಿಸಿ ಬಿಡ್ತಾರೆ. ಹಾಗಾದ್ರೆ ಪಾಲ್ ಎಲ್ಲೋದ ಅಂತ ನೋಡಿದ್ರೆ ಅದೇ ವೆಹಿಕಲ್ ನ ಡ್ಯಾಶ್ ಬೋರ್ಡ್ ಮೇಲೆ ಇನ್ವಿಸಿಬಲ್ ಆಗಿ ಮಲ್ಕೊಂಡಿರ್ತಾನೆ. ಅಂದ್ರೆ ಅವನಿಗೆ ಇಂತಹ ಸೂಪರ್ ಪವರ್ ಕೂಡ ಇತ್ತು. ಆದ್ರೆ ಎಷ್ಟೊತ್ತು ಉಸಿರನ್ನ ಕಟ್ಟಿ ಹಿಡಿತಾನೋ ಅಷ್ಟೊತ್ತು ಮಾತ್ರ ಇನ್ವಿಸಿಬಲ್ ಆಗಿರೋಕೆ ಸಾಧ್ಯ ಇತ್ತು. ಇನ್ನು ಮಾರನೇ ದಿನ ಅದೇ ಚೆಕ್ ಪೋಸ್ಟ್ ಗೆ ಜೋಯಲ್ ಬರ್ತಾನೆ. ಅವನು ಆಫೀಸರ್ಸ್ ಹತ್ರ ಏನಾದ್ರೂ
ವಿಚಿತ್ರವಾದದ್ದನ್ನ ಯಾವುದಾದ್ರೂ ವೆಹಿಕಲ್ ಅಲ್ಲಿ ಹೋಗ್ತಿರೋದನ್ನ ಕಂಡ್ರ ಅಂತ ಕೇಳ್ತಾನೆ. ಅದಕ್ಕೆ ಆ ಆಫೀಸರ್ ಹೇಳ್ತಾನೆ, ಒಂದು ಆರ್ವಿ ಟ್ರಕ್ ಅಲ್ಲಿ ಇಬ್ಬರು ಟೂರಿಸ್ಟ್ ಗಳು ಹೋಗಿರೋದು ಬಿಟ್ರೆ ಮತ್ತಾರು ವಿಚಿತ್ರವಾಗಿ ಕಾಣಿಸ್ಲಿಲ್ಲ ಅಂತ. ಜೊತೆಗೆ ಫಾರಿನ್ ಅವರು ಪ್ಯಾಂಟ್ ಅಲ್ಲೇ ಸುಸು ಮಾಡ್ಕೊಂಡ್ ಬಿಡ್ತಾರೆ, ಕಲ್ಚರೇ ಇಲ್ಲ ಅಂತ ಹೇಳಿ ನಗಾಡ್ತಾರೆ. ಅದನ್ನ ಕೇಳಿ ರಾತ್ರಿ ಸ್ಪಾಟ್ ಅಲ್ಲಿ ನೋಡಿದ್ದ ಸುಸು ಝೋಯಲ್ಗೆ ನೆನಪಾಗುತ್ತೆ. ಅಂದ್ರೆ ಏಲಿಯನ್ ಅದೇ ಗಾಡಿಯಲ್ಲಿದೆ ಅಂತಾನು ಗೊತ್ತಾಗತ್ತೆ. ಹಾಗಾಗಿ ಅದನ್ನ ಫಾಲೋ ಮಾಡ್ಕೊಂಡು ಆ ಇಬ್ಬರು ಆಫೀಸರ್ಸ್ ನ ತಗೊಂಡು ಹೋಗ್ತಾನೆ. ಇನ್ನು ದಾರಿಯಲ್ಲಿ ಹೋಗ್ತಾ ಗ್ಯಾಸ್ ಸ್ಟೇಷನ್ ನಲ್ಲಿ ಕ್ಲೈವ್ ಹಾಗೂ ವಿಲ್ಲಿ ವೆಹಿಕಲ್ ಅನ್ನ ಸ್ಟಾಪ್ ಮಾಡಿರ್ತಾರೆ. ಕ್ಲೈವ್ ವೆಹಿಕಲ್ ಗೆ ಡೀಸೆಲ್ ಹಾಕ್ತಾ ಇರ್ತಾನೆ. ಆಗಲೇ ಅಲ್ಲಿಗೆ ಲೋಕಲ್ ಪೊಲೀಸ್ ಆಫೀಸರ್ ಬರ್ತಾನೆ. ಆ ಪೊಲೀಸ್ ಗ್ಯಾಸ್ ಸ್ಟೇಷನ್ ನ ಪಕ್ಕದಲ್ಲಿದ್ದ ಸೂಪರ್ ಮಾರ್ಕೆಟ್ ಗೆ ಹೋಗಿರ್ತಾನೆ. ಅಲ್ಲಿರೋ ವಿಲ್ಲಿಗೆ ಪೊಲೀಸ್ ನ ಕಂಡು ಭಯ ಶುರು ಆಗ್ಬಿಡತ್ತೆ. ಆದ್ರೆ ಆಫೀಸರ್ಗೆ ಏಲಿಯನ್ ನ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಹಾಗಾಗಿ ಇವರು ಅಲ್ಲಿಂದ ಸೇಫ್ ಆಗಿ ಹೊರಟು ಬಿಡ್ತಾರೆ. ಅದಾದ ನಂತರ ಅದೇ ಜಾಗಕ್ಕೆ ಝೋಯಲ್ ಹಾಗೂ ಮತ್ತಿಬ್ರು ಆಫೀಸರ್ಸ್ ಬರ್ತಾರೆ. ಅಲ್ಲಿಗೆ ಹುಡುಕ್ತಾ ಇರೋರು ಬಂದಿದ್ರು ಅನ್ನೋದಂತೂ ಕನ್ಫರ್ಮ್ ಆಗತ್ತೆ. ಈಗ ಇದನ್ನೆಲ್ಲ ಆ VIP ಹೆಂಗಸಿಗೆ ಸಬ್ಮಿಟ್ ಮಾಡ್ಬೇಕಾಗಿತ್ತು. ಆಗ ಆ ಹೆಂಗಸಿ ಹೇಳ್ತಾಳೆ, ಜೀವಂತ ಆದ್ರೂ ಸರಿ ಕೊಂದಾದ್ರೂ ಸರಿ ತನಗೆ ಅದು ಬೇಕು ಅಂತ. ಆದ್ರೆ ಅವಳು ಹೇಳ್ತಿರೋದು ರೇಡಿಯೋದಲ್ಲಾಗಿದ್ದಕ್ಕೆ ಮತ್ತೊಂದು ಕಾರಲ್ಲಿದ್ದ ಪೊಲೀಸ್ಗೂ ಅದೆಲ್ಲ ವಿಷಯ ಕೇಳಿಸಿ ಬಿಡತ್ತೆ. ಈಗ ಕ್ಲೈವ್, ವಿಲ್ಲಿ ಹಾಗೂ ಪಾಲ್ ರಾತ್ರಿ ಕಳಿಯೋದಿಕ್ಕಂತ ಆರ್ವಿ ಸ್ಟೇಷನ್ ಗೆ ಬಂದಿರ್ತಾರೆ. ಅಲ್ಲಿನ ಇನ್ಚಾರ್ಜ್ ರೂತ್ ಅಂತ ಒಬ್ಳು ಹುಡುಗಿ ಆಗಿರ್ತಾಳೆ. ಅವಳನ್ನ ಕಂಡು ಕೂಡ್ಲೆ ವಿಲ್ಲಿಗೆ ಒಳಗಿಂದೊಳಗೆ ಪುಳಕ ಶುರು ಆಗ್ಬಿಡತ್ತೆ. ಇನ್ನು ರಾತ್ರಿ ಅವರೆಲ್ಲ ಸೇರ್ಕೊಂಡು ಮಾತಾಡ್ತಾ ಇದ್ದಾಗ ಪಾಲ್ ಭೂಮಿಗೆ ಯಾಕೆ ಬಂದ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಪಾಲ್ ಹೇಳ್ತಾನೆ, ನಾನು ಒಂದು ಸೈನ್ಸ್ ಮಿಷನ್ ಗೆ ಅಂತ ಬಂದಿದ್ದಾಗಿತ್ತು. ಆದ್ರೆ ಶಿಪ್ ಕ್ರ್ಯಾಶ್ ಆಗೋಯ್ತು. ಆಗ ಒಬ್ಳು ಹುಡುಗಿ ನನ್ನನ್ನ ಕಾಪಾಡಿದ್ಲು. ನಂತರ ಗೌರ್ಮೆಂಟ್ ಅವರು ಹಿಡ್ಕೊಂಡು ಎರ್ರಾಬಿರ್ರಿ ಬಳಸ್ಕೊಂಡ್ರು ಅಂತ ಹೇಳ್ತಾನೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಅವರ ವೆಹಿಕಲ್ ಇದ್ದಲ್ಲಿಗೆ ರೂತ್ ಬಂದಿರ್ತಾಳೆ. ಪಾಲ್ ಅವಳ ಕಣ್ಣಿಗೆ ಕಾಣಿಸ್ಕೊಳ್ಳೋದ್ ಬೇಡ ಅಂತ ಟಾಯ್ಲೆಟ್ ಸೇರ್ಕೊಳ್ತಾನೆ. ಕ್ಲೈವ್ ಹಾಗೂ ವಿಲ್ಲಿ ಅವಳನ್ನ ಮಾತನಾಡಿಸ್ತಾರೆ. ಆಗ ವಿಲ್ಲಿಯ ಕಣ್ಣು ಅವಳ ಟಿ ಶರ್ಟ್ ಮೇಲೆ ಹೋಗುತ್ತೆ. ಅದರಲ್ಲಿ ಜೀಸಸ್ ಚಾರ್ಲ್ಸ್ ಡಾರ್ವಿನ್ಗೆ ಶೂಟ್ ಮಾಡ್ತಿರೋದನ್ನ ನೋಡಿ ಅದು ಯಾಕೆ ಹಾಗೆ ಅಂತ ಕೇಳ್ತಾನೆ. ಅದಕ್ಕೆ ರೂತ್ ಹೇಳ್ತಾಳೆ, ಅವನು ಏಥಿಯಸ್ಟ್ ಆಗಿದ್ದ. ಅವನ ಥಿಯರಿಗಳು ಜೀಸಸ್ ನ ಮಾತುಗಳಿಗೆ ಹೊಂದಾಣಿಕೆ ಆಗ್ತಿರ್ಲಿಲ್ಲ ಅಂತ. ಆ ಟಿ ಶರ್ಟ್ ಅನ್ನ ಅವಳಿಗೆ ಚರ್ಚ್ ನವರೇ ಕೊಟ್ಟಿದ್ದಾಗಿತ್ತು. ಅಂದ್ರೆ ಅವಳು ದೇವ್ರಿದ್ದಾನೆ ಅನ್ನೋದನ್ನ ಗಟ್ಟಿಯಾಗಿ ನಂಬ್ತಾ ಇರ್ತಾಳೆ. ಆದ್ರೆ ಕ್ಲೈವ್ ಹಾಗೂ ವಿಲ್ಲಿಗೆ ಆ ರೀತಿಯಾಗಿ ನಂಬಿಕೆ ಇರ್ಲಿಲ್ಲ. ಕಾಂಪ್ಲಿಕೇಟೆಡ್ ಆಗಿರೋ ಪ್ರಪಂಚವನ್ನ ಜೀಸಸ್ ಕ್ರಿಯೇಟ್ ಮಾಡಿದ್ದು ಅಂತ ಅವಳು ಕ್ಲೈವ್ ಹಾಗೂ ವಿಲ್ಲಿಗೆ ಹೇಳ್ತಾ ಹೋಗ್ತಾಳೆ. ಆದ್ರೆ ಅವಳ ಮಾತನ್ನ ಕೇಳ್ತಾ ಟಾಯ್ಲೆಟ್ ಅಲ್ಲಿ ಕೂತಿದ್ದ ಪಾಲ್ಗೆ ತಲೆ ಹಾಳಾಗತ್ತೆ. ಅಲ್ಲಿಂದಾನೆ ಅವಳು ಹೇಳ್ತಿರೋದು ನಂಬಿರೋದು ಎಲ್ಲ ಸುಳ್ಳು ಅಂತ ಹೇಳ್ತಾನೆ. ಹೀಗೆ ವಾದ ವಿವಾದ ಆಗ್ತಾ ಹೋದ ಹಾಗೆ ರೊಚ್ಚಿಗೆದ್ದ ಪಾಲ್ ಸೀದಾ ಹೊರಗ್ ಬಂದ್ಬಿಡ್ತಾನೆ. ಆಗ ಅವನನ್ನ ನೋಡಿದ ರೂತ್ ಕೂಡ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ಈಗ ಅವಳಿಗೂ ಏಲಿಯನ್ ನ ಬಗ್ಗೆ ಸತ್ಯ ಗೊತ್ತಾಗಿತ್ತು. ಅವಳನ್ನ ಅಲ್ಲೇ ಬಿಟ್ಟೋದ್ರೆ ಮತ್ತೂ ದೊಡ್ಡ ಅಪಾಯ ಅಂತ ವಿಲ್ಲಿಗೆ ಅನ್ಸುತ್ತೆ. ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ತಗೊಂಡ್ ಹೋಗೋ ನಿರ್ಧಾರ ಮಾಡ್ತಾರೆ. ಆದ್ರೆ ರಾತ್ರಿ ರೂತ್ಗೆ ಕೊಟ್ಟಿದ್ದ ಪಾಸ್ಪೋರ್ಟ್ ಅವಳ ಮನೆಯಲ್ಲೇ ಇತ್ತು. ಅದನ್ನ ತರಲೇಬೇಕಾಗಿತ್ತು. ಈಗ ಪಾಲ್ ಮತ್ತೆ ಇನ್ವಿಸಿಬಲ್ ಆಗಿ ಮನೆ ಒಳಗೆ ಹೋಗ್ತಾನೆ. ಅಲ್ಲಿ ಪಾಸ್ಪೋರ್ಟ್ ಅನ್ನ ಹುಡುಕಿ ತೆಗಿತಾನೆ. ಆದ್ರೆ ಪಾಲ್ ಮತ್ತೆ ವಿಸಿಬಲ್ ಆಗೋದಕ್ಕೂ ರೂತ್ ನ ಹೊರಟು ತಂದೆ ಅಲ್ಲಿಗೆ ಬರೋದಿಕ್ಕೂ ಸರಿಯಾಗತ್ತೆ. ಅವನು ಈ ವಿಚಿತ್ರವಾದ ಏಲಿಯನ್ ಅನ್ನ ಕಂಡು ಕೂಡ್ಲೆ ಅಟ್ಟಿಸಿಕೊಂಡು ಬರ್ತಾನೆ. ಗನ್ನಿಂದ ಫೈರ್ ಮಾಡ್ತಾನೆ. ಆದ್ರೆ ಸ್ವಲ್ಪದರಲ್ಲಿ ಪಾಲ್ ಬಚಾವಾಗ್ತಾನೆ. ಇನ್ನು ಅಲ್ಲಿಂದ ಸುಮಾರು ದೂರ ಟ್ರಾವೆಲ್ ಮಾಡಿ ಒಂದು ಜಾಗದಲ್ಲಿ ಬಂದು ನಿಂತಾಗ ಮತ್ತೆ ರೂತ್ಗೆ ಟೆನ್ಷನ್ ಆಗಿತ್ತು. ಅವಳನ್ನ ಕನ್ವಿನ್ಸ್ ಮಾಡೋದು ವಿಲ್ಲಿಯ ಕೆಲಸ ಆಗಿತ್ತು. ರೂತ್ಗೆ ಏಲಿಯನ್ ಒಂದೇ ಪ್ರಾಬ್ಲಮ್ ಆಗಿರ್ಲಿಲ್ಲ. ಅವಳಿಗೆ ಈಗ ಫ್ರೀಡಮ್ ಬೇಕಾಗಿತ್ತು. ಕಂಡದ್ದನ್ನ ಮಾಡೋದನ್ನ ತಡೆಯೋಕೆ ಯಾರು ಇರಬಾರ್ದಿತ್ತು. ಅದಕ್ಕೆ ವಿಲ್ಲಿ, ಈಗ ನೀನು ಏನ್ ಬೇಕಾದ್ರೂ ಮಾಡಬಹುದು, ಹಾಗೇನೆ ಏಲಿಯನ್ ನಿಂದಾನು ಯಾರಿಗೂ ತೊಂದರೆ ಆಗಲ್ಲ ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡ್ತಾನೆ. ಬರೀ ಇಷ್ಟೇ ಅಲ್ಲ, ಪಾಲ್ ತನ್ನ ಪವರ್ ಇಂದ ಅವಳ ಕಣ್ಣನ್ನ ಮತ್ತೆ ಕಾಣೋ ಹಾಗೆ ಸರಿ ಮಾಡ್ತಾನೆ. ಅದೇ ರೂತ್ ನ ಮನೆಗೆ ಝೋಯಲ್ ಹಾಗೂ ಆಫೀಸರ್ಸ್ ಬಂದಿರ್ತಾರೆ. ಅಲ್ಲೂ ಅವರಿಗೆ ಏಲಿಯನ್ ಬಂದು ಹೋಗಿದ್ದು ಗೊತ್ತಾಗತ್ತೆ. ಬಿಟ್ರೆ ಮತ್ತೇನೂ ಸಿಗಲ್ಲ. ಇನ್ನು ಇವರು 4 ಜನ ಪಬ್ಗೆ ಹೋಗಿರ್ತಾರೆ. ಅಲ್ಲಿ ರೂತ್ ತಂದೆಗೆ ಫೋನ್ ಮಾಡ್ಬೇಕು ಅಂತ ಟ್ರೈ ಮಾಡಿದ್ರೆ ಅದನ್ನ ಆ ಕಡೆಯಿಂದ ಏಜೆಂಟ್ ಝೋಯಲ್ ಪಿಕ್ ಮಾಡ್ತಾನೆ. ಅವನು ರೂತ್ ಹತ್ರ ಮಾತಾಡ್ತಾ ಅವಳ ಲೊಕೇಶನ್ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವಳಿಗೂ ತಾನು ಎಲ್ಲಿದ್ದೇನೆ ಅಂತಾನೆ ಗೊತ್ತಿರ್ಲಿಲ್ಲ. ಝೋಯಲ್ ಅವಳ ಜೊತೆ ಮಾತಾಡ್ತಾ ಇದ್ರೆ ಉಳಿದ 2 ಆಫೀಸರ್ಸ್ ಅವಳ ಕಾಲ್ ಅನ್ನ ಟ್ರೇಸ್ ಮಾಡಿ ಲೊಕೇಶನ್ ಅನ್ನ ತಿಳ್ಕೊಂಡು ಬಿಡ್ತಾರೆ. ಅದು ರೂತ್ಗೂ ಗೊತ್ತಾಗತ್ತೆ. ಹಾಗಾಗಿ ಅವಳು ಗಡಿಬಿಡಿಯಲ್ಲಿ ಫೋನ್ ಕಟ್ ಮಾಡಿ ಅಲ್ಲಿಂದ ಹೋಗೋಕೆ ಟ್ರೈ ಮಾಡ್ತಾಳೆ. ಆಗ್ಲೇ ಅವಳ ಎದುರಿಗೆ ಅದೇ ಕೆಟ್ಟ ಕಾರ್ಟೂನ್ ಗಳು ಬಂದು ಬಿಡ್ತಾರೆ. ಅವಳಿಗೆ ತೊಂದರೆ ಕೊಡೋಕೆ ಟ್ರೈ ಮಾಡ್ತಾರೆ. ಅವಳು ತಪ್ಪಿಸ್ಕೊಂಡು ಹೋದ್ರು ಬಿಡಲ್ಲ, ಹಿಂದೆನೆ ಬರ್ತಾರೆ. ಆಗ ಅವರಿಗೆ ತಮ್ಮ ಕಾರಿಗೆ ಡ್ಯಾಮೇಜ್ ಮಾಡಿದ್ದ ಕ್ಲೈವ್ ಹಾಗೂ ವಿಲ್ಲಿ ಸಿಗ್ತಾರೆ. ಕೋಪ ಪೂರ್ತಿ ಅವರ ಮೇಲೆ ಶಿಫ್ಟ್ ಆಗತ್ತೆ. ಹೊಡೆದಾಟ ಮಾಡೋಕೆ ನೋಡ್ತಾರೆ. ಆದ್ರೆ ಅದು ಅಲ್ಲಿ ಅಕ್ಕಪಕ್ಕದಲ್ಲಿ ಕೂತಿದ್ದವರಿಗೆ ತೊಂದರೆ ಮಾಡತ್ತೆ. ಅದರಿಂದ ಅವರೆಲ್ಲರ ಮಧ್ಯದಲ್ಲಿ ಜಗಳ ಶುರು ಆಗತ್ತೆ. ಇದೇ ಗ್ಯಾಪ್ ಅಲ್ಲಿ ರೂತ್ಗೆ ಅವಳ ತಂದೆ ಕೂಡ ಸಿಗ್ತಾನೆ. ಆದ್ರೆ ಜಗಳ ಆಡ್ತಿದ್ದವರು ಅವನಿಗೂ ಒಂದು ಬಾರಿಸಿ ಕೆಡವಿ ಬಿಡ್ತಾರೆ. ಇನ್ನು ಅವರೆಲ್ಲರನ್ನ ಅಲ್ಲೇ ಬಿಟ್ಟು ಹೊರಗ್ ಬಂದ್ರೆ ಅದೇ ಕಾರ್ಟೂನ್ಗಳು ಮತ್ತೆ ಇವರನ್ನ ಬಡಿದು ಬಿಸಾಕೋಕೆ ಬಂದಿರ್ತಾರೆ. ಎದುರಿಗೆ ಬಂದ ಕ್ಲೈವ್ ನ ಮೂತಿಗೆ ಒಂದು ಬಾರಿಸ್ತಾರೆ. ಆದ್ರೆ ಯಾವಾಗ ಪಾಲ್ ಅವರ ಕಣ್ಣಿಗೆ
ಕಾಣಿಸ್ತಾನೋ ಅಲ್ಲಿಗೆ ಅವರು ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾರೆ. ಈಗ ಈ ಅಷ್ಟು ಜನ ಅಲ್ಲಿಂದ ಪರಾರಿಯಾಗಿ ಮತ್ತೊಂದು ಆರ್ವಿ ಸ್ಟೇಷನ್ಗೆ ಬಂದು ಸ್ಟೇ ಆಗ್ತಾರೆ. ಅಲ್ಲಿ ಶಾಂತಿಯಿಂದ ಮಾತಾಡ್ತಾ ಮತ್ತು ಕ್ಲೋಸ್ ಆಗ್ತಾರೆ. ಹಾಗೇನೆ ಕಂಠಪೂರ್ತಿ ಕುಡಿದುಕೊಂಡು ಬಿದ್ದು ಬಿಡ್ತಾರೆ. ಮಾರನೇ ದಿನ ಎದ್ದಾಗ ಗೊತ್ತಾಗತ್ತೆ ಅವರು ಆರ್ವಿಯನ್ನ ಪಾರ್ಕ್ ಮಾಡಿರೋ ಜಾಗ ಪೂರ್ತಿಯಾಗಿ ಜನ ತುಂಬಿಕೊಂಡಿರುವ ಒಂದು ಟೌನ್ ಅಂತ. ಈಗ ಅದರ ಮಧ್ಯದಲ್ಲಿ ಪಾಲ್ನ ತಗೊಂಡು ಆರ್ವಿ ಪಾರ್ಕ್ ಮಾಡಿದ್ದಲ್ಲಿಗೆ ಹೋಗೋದು ಕಷ್ಟದ ಮಾತಾಗಿತ್ತು. ಅದರಲ್ಲೂ ಝೋಯಲ್ ಹಾಗೂ ಮತ್ತಿಬ್ರು ಆಫೀಸರ್ಸ್ ಕೂಡ ಹುಡುಕ್ತಾ ಅಲ್ಲಿಗೆ ಬಂದಿರ್ತಾರೆ. ಹೀಗಿದ್ದಾಗ ಅವರೆಲ್ಲ ಒಂದು ಪ್ಲಾನ್ ಮಾಡ್ತಾರೆ. ಪಾಲ್ನ ಗುರುತು ಸಿಗದ ಹಾಗೆ ಬಟ್ಟೆಯೆಲ್ಲ ಹಾಕಿಸ್ಕೊಂಡು ಟೌನ್ ನ ಮಧ್ಯದಲ್ಲೇ ತಗೊಂಡು ಹೋಗ್ತಾರೆ. ಅಲ್ಲಿ ಎಲ್ಲಾ ಆರ್ವಿಯ ಓನರ್ ಗಳನ್ನ ಝೋಯಲ್ ವಿಚಾರಣೆ ಮಾಡ್ತಾ ಬಂದಿರ್ತಾನೆ. ಈಗ ರೂತ್ ಇದ್ದ ಆರ್ವಿಯ ಹತ್ತಿರಕ್ಕೂ ಬಂದಿರ್ತಾನೆ. ಅಲ್ಲಿ ಡೋರ್ ತಟ್ಟಿ ಒಳಗಿರೋ ರೂತ್ ಅನ್ನ ಕರೆದು ನೋಡಿದ್ರೆ ಅವಳ ಗುರುತೇ ಝೋಯಲ್ಗೆ ಸಿಗಲ್ಲ. ಯಾಕೆಂದ್ರೆ ಮೊದಲು ನೋಡಿದ್ರೆ ಒಂದು ಕಣ್ಣು ಕುರುಡಾಗಿತ್ತು, ಈಗ ನಾರ್ಮಲ್ ಆಗಿದೆ. ಹಾಗಾಗಿ ಎಲ್ಲರ ಹತ್ರ ಕೇಳಿದ ಹಾಗೇನೆ ಕ್ಲೈವ್ ವಿಲ್ಲಿ ಹಾಗೂ ರೂತ್ ನ ಫೋಟೋ ಕಾಣಿಸಿ ಇವರನ್ನ ಎಲ್ಲಾದ್ರೂ ನೋಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಇಲ್ಲ ನೋಡಿಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾಳೆ. ಇದಾದ ನಂತರ ವಿಲ್ಲಿ ಆರ್ವಿ ಇದ್ದಲಿಗೆ ಬಂದಿರ್ತಾನೆ. ಅದೇ ಅವನು ವೆಹಿಕಲ್ ಅನ್ನ ತರೋವರೆಗೆ ಎಲ್ಲಾದ್ರೂ ಅಡ್ಕೊಂಡಿರೋಣ ಅಂತ ಕ್ಲೈವ್ ಪಾಲ್ ನ ತಗೊಂಡು ಕಾಮಿಕ್ ಸ್ಟೋರ್ ಗೆ ಹೋಗಿರ್ತಾನೆ. ಇವರ ದುರಾದೃಷ್ಟಕ್ಕೆ ಉಳಿದ 2 ಆಫೀಸರ್ಸ್ ಕೂಡ ಅದೇ ಕಾಮಿಕ್ ಸ್ಟೋರ್ ಗೆ ಬರ್ತಾರೆ. ಅವರನ್ನ ಕಂಡು ಕೂಡಲೇ ಪಾಲ್ ಏಲಿಯನ್ ನ ಸ್ಟ್ಯಾಚ್ಯೂ ಹಾಗೆ ನಿಂತು ಬಿಡ್ತಾನೆ. ಇದರಿಂದ ಆಫೀಸರ್ ಗೆ ಅನುಮಾನ ಏನು ಬರಲ್ಲ. ಆದ್ರೆ ಎಲ್ಲೋಗ್ಬೇಕು ಆ ಕಾರ್ಟೂನ್ ಬುದ್ಧಿ ಸೀದಾ ಪಾಲ್ ನ ಚಡ್ಡಿ ಒಳಗೇನೆ ಕೈ ಬಿಟ್ಬಿಡ್ತಾನೆ. ಇದರಿಂದ ಪಾಲ್ ಮಾತಾಡಿ ಅವನೊಬ್ಬ ಲಿವಿಂಗ್ ಥಿಂಗ್ ಅನ್ನೋದನ್ನ ತೋರಿಸ್ತಾನೆ. ಅದನ್ನ ಕಂಡು ಆಫೀಸರ್ ಕಿರಿಚಿದ್ದೇ ತಡ ಹೊರಗಿರೋ ಆಫೀಸರ್ ಕೂಡ ಬರ್ತಾನೆ. ಇಬ್ರು ಸೇರ್ಕೊಂಡು ಪಾಲ್ ಹಾಗೂ ಕ್ಲೈವ್ ನ ಹಿಡಿಯೋಕೆ ನೋಡ್ತಾರೆ, ಫೈರಿಂಗ್ ಎಲ್ಲ ಮಾಡ್ತಾರೆ. ಆದ್ರೆ ಆಗ್ಲೇ ವಿಲ್ಲಿ ವೆಹಿಕಲ್ ಅನ್ನ ತಂದಿದ್ದಕ್ಕೆ ಆರಾಮಾಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆದ್ರೆ ತೊಂದ್ರೆ ಇನ್ನೂ ಮುಗ್ದಿರ್ಲಿಲ್ಲ. ಈಗ ಮತ್ತೆ ಝೋಯಲ್ ಅವರ ಹಿಂದೆ ಬಿದ್ದಿರ್ತಾನೆ. ಜೊತೆಗೆ ಅಲ್ಲೇ ಟೌನ್ ಅಲ್ಲಿ ಕಂಡಿದ್ದಕ್ಕೆ ರೂತ್ ನ ತಂದೆ ಕೂಡ ಫಾಲೋ ಮಾಡ್ಕೊಂಡು ಹೊರಟಿರ್ತಾನೆ. ಈಗ ಇವರು ಫಾಸ್ಟ್ ಆಗಿ ಬಂದು ಸೂಪರ್ ಮಾರ್ಕೆಟ್ ನ ಹತ್ರ ನಿಲ್ಲಿಸಿರ್ತಾರೆ. ಯಾಕೆಂದ್ರೆ ಈಗ ಪಾಲ್ ಗೆ ತನ್ನ ಸ್ಪೇಸ್ ಶಿಪ್ ಅನ್ನ ಕರೆಸ್ಕೊಳ್ಳೋಕೆ ಅದಕ್ಕೆ ಸಿಗ್ನಲ್ ಕೊಡುವಂತದ್ದು ಏನಾದ್ರೂ ಬೇಕಾಗಿತ್ತು. ಅಷ್ಟೇ ಅಲ್ಲ, ಈಗ ಇಷ್ಟೆಲ್ಲಾ ಘಟನೆಗಳು ನಡೆದಿದ್ದಕ್ಕೆ ತನ್ನನ್ನ ಇಲ್ಲೇ ಬಿಟ್ಟು ನೀವೆಲ್ಲ ಎಲ್ಲಾದ್ರೂ ಸೇಫ್ ಜಾಗಕ್ಕೆ ಹೋಗ್ಬಿಡಿ ಅಂತ ಪಾಲ್ ಅವರೆಲ್ಲರಿಗೂ ಹೇಳ್ತಾನೆ. ಆದ್ರೆ ಅವರೆಲ್ಲ ಈಗ ಒಳ್ಳೆ ಫ್ರೆಂಡ್ಸ್ ಆಗಿದ್ದಕ್ಕೆ ಅವನನ್ನ ಹಾಗೆ ಬಿಟ್ಟು ಹೋಗೋಕೆ ಒಬ್ರಿಗೂ ಮನಸ್ಸಾಗಲ್ಲ, ಸರಿ ಕಾಣಲ್ಲ. ಈಗ ಕ್ಲೈವ್ ಹಾಗೂ ವಿಲ್ಲಿ ಸೂಪರ್ ಮಾರ್ಕೆಟ್ ಗೆ ಹೋಗಿ ದೊಡ್ಡ ಫೈರ್ ಕ್ರ್ಯಾಕರ್ ಅನ್ನ ತಗೊಂಡಿರ್ತಾರೆ. ಆದ್ರೆ ಕೊಡೋಕೆ ದುಡ್ಡಿರಲ್ಲ, ಹಾಗಾಗಿ ಕದ್ಕೊಂಡೇ ಬಂದ್ಬಿಡ್ತಾರೆ. ನಂತರ ಅಲ್ಲಿ ಒಂದು ಕ್ಷಣ ಕೂಡ ನಿಲ್ಲದೆ ಸೀದಾ ಒಂಟಿ ಮನೆ ಇದ್ದಲ್ಲಿಗೆ ಬರ್ತಾರೆ. ಈ ಮನೆ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಪುಟ್ಟ ಹುಡುಗಿ ಇರೋ ಮನೆನೇ ಆಗಿತ್ತು. ಅಲ್ಲಿ ನೋಡಿದ್ರೆ ಈಗ ಒಬ್ಳು ಮುದುಕಿ ಇರ್ತಾಳೆ. ಅಂದ್ರೆ ಅಲ್ಲಿರೋದು ಅದೇ ಪುಟ್ಟ ಹುಡುಗಿ ಟಾರಾ. ಆದ್ರೆ ಈಗ ಆ ಘಟನೆ ಆಗಿ 60 ವರ್ಷ ಕಳೆದಿದ್ದಕ್ಕೆ ಅವಳಿಗೂ ವಯಸ್ಸಾಗಿರತ್ತೆ. ಪಾಲ್ ನ ಮೇಲೆ ಟಾರಾಗೆ ಸ್ವಲ್ಪ ಕೋಪ ಇತ್ತು. ಯಾಕೆಂದ್ರೆ ಅವನು ಇಳಿತಾನೆ ಪೆಟ್ ಡಾಗ್ ಅನ್ನ ಕೊಂದಾಕಿದ್ದಕ್ಕೆ. ಹಾಗೇನೆ ಎಲ್ರಿಗೂ ಏಲಿಯನ್ ಬಂದಿರೋದನ್ನ ಟಾರಾ ಹೇಳ್ದಾಗ ಎಲ್ರೂ ಅವಳನ್ನೇ ಹುಚ್ಚಿ ಅಂತ ಕರೆಯೋ ಹಾಗಾಗಿದ್ದಕ್ಕಾಗಿತ್ತು. ಬರೀ ಅಷ್ಟೇ ಅಲ್ಲ, ಗವರ್ಮೆಂಟ್ ನ ಜನ ಬಂದು ಪಾಲ್ ನ ತಗೊಂಡು ಹೋಗೋವರೆಗೂ ಅವನ ಆರೈಕೆಯನ್ನ ಮಾಡಿರ್ತಾಳೆ. ಆಗಿಂದಾನೆ ಅವಳಿಗೆ ಪಾಲ್ ನ ಮೇಲೆ ಒಂದ್ ರೀತಿಯಲ್ಲಿ ಲವ್ ಇತ್ತು. ಹೀಗೆ ಇವರೆಲ್ಲ ಕಷ್ಟ ಸುಖ ಮಾತಾಡ್ಕೊಳ್ತಾ ಇದ್ದಾಗ ಮತ್ತೆ ಆಫೀಸರ್ಸ್ ಹಾಗೂ ಝೋಯಲ್ ನಿಂದ ಆ ಮನೆ ಮೇಲೆ ಅಟ್ಯಾಕ್ ಆಗುತ್ತೆ. ಅದರಲ್ಲಿ ಪಾಲ್ ಎಗರಿ ತನ್ನ ಪವರ್ ಇಂದ ಝೋಯಲ್ ನ ಬೀಳಿಸಿ ಬಿಡ್ತಾನೆ. ಅದೇ ಆಫೀಸರ್ ನ ಮೂತಿಗೆ ಕ್ಲೈವ್ ಗಡಿಯಾರದಿಂದ ಹೊಡೆದು ಕೆಡವಿ ಬಿಡ್ತಾನೆ. ಇಷ್ಟೆಲ್ಲ ಮಾಡಿ ತಪ್ಪಿಸ್ಕೊಂಡು ಹೊರಗ್ ಬಂದ್ರೆ ದೂರದಿಂದ ರೂತ್ ನ ತಂದೆ ಕೂಡ ಅಟ್ಯಾಕ್ ಮಾಡೋಕೆ ಬಂದಿರ್ತಾನೆ. ಆದ್ರೂ ಎಲ್ರು ಓಡಿ ವೆಹಿಕಲ್ ಇದ್ದಲ್ಲಿಗೆ ಬಂದಿರ್ತಾರೆ. ಆಗಲೇ ಮನೆಯ ಒಳಗಿದ್ದ ಮತ್ತೊಬ್ಬ ಆಫೀಸರ್ ಗ್ಯಾಸ್ ಲೀಕ್ ಆಗ್ತಿದೆ ಅಂತಾನು ಗಮನ ಕೊಡದೆ ಫೈರ್ ಮಾಡ್ತಾನೆ. ಅದರಿಂದ ಇಡೀ ಮನೆ ದೊಡ್ಡದಾಗಿ ಬ್ಲಾಸ್ಟ್ ಆಗತ್ತೆ. ಒಳಗಿದ್ದ ಆಫೀಸರ್ ಸತ್ತು ಹೋಗ್ತಾನೆ. ಇವರೆಲ್ಲ ಅಲ್ಲಿಂದ ಮತ್ತೆ ಡೆಸ್ಟಿನೇಷನ್ ಕಡೆ ಹೊರಟಿರ್ತಾರೆ. ಆದ್ರೆ ಮತ್ತೊಬ್ಬ ಆಫೀಸರ್ ಮಾತ್ರ ಕೇಳದೇನೆ ಹಿಂದೆನೆ ಬರ್ತಾ ಇರ್ತಾನೆ. ಜೊತೆಗೆ ರೂತ್ ನ ಅಪ್ಪ ಕೂಡ ಚೇಸಿಂಗ್ ಮಾಡ್ತಾ ಇರ್ತಾನೆ. ಈಗ ಆಫೀಸರ್ ರೂತ್ ನ ಅಪ್ಪನ ಕಾರನ್ನ ತಳ್ಳಿ ಆಕ್ಸಿಡೆಂಟ್ ಆಗೋ ಹಾಗೆ ಮಾಡಿ ಮತ್ತೆ ಚೇಸಿಂಗ್ ಅನ್ನ ಮುಂದುವರಿಸ್ತಾನೆ. ಈ ಆಫೀಸರ್ ಇನ್ನೇನು ಅವರನ್ನೆಲ್ಲ ಕ್ಯಾಚ್ ಮಾಡಿರ್ತಾನೆ. ಆಗಲೇ ಮುಂದೆ ದೊಡ್ಡ ಪ್ರಪಾತಕ್ಕೆ ಬಿದ್ದ್ಬಿಡ್ತಾನೆ. ಅಷ್ಟೇ ಆಗಿದ್ರೆ ಬದುಕಿರ್ತಾ ಇದ್ದ. ಆದ್ರೆ ಕಾರ್ ಬ್ಲಾಸ್ಟ್ ಆಗಿ ಸತ್ತ ಹೋಗ್ತಾನೆ. ಬರೀ ಇಷ್ಟಕ್ಕೆ ತೊಂದ್ರೆ ಪರಿಹಾರ ಆಗಿರ್ಲಿಲ್ಲ, ಅವರ ಆರ್ವಿ ವೆಹಿಕಲ್ ಕೆಟ್ಟ ಹೋಗುತ್ತೆ. ಹಂಗಂತ ಡೆಸ್ಟಿನೇಷನ್ ಇನ್ನೇನು ದೂರದಲ್ಲಿರ್ಲಿಲ್ಲ, ಎಲ್ರೂ ನಡ್ಕೊಂಡೇ ಹೋಗ್ತಾರೆ. ಇನ್ನು ಡೆಸ್ಟಿನೇಷನ್ ಅಂದ್ರೆ ಒಂದು ಖಾಲಿ ಜಾಗ ಆಗಿತ್ತು. ಅಲ್ಲಿ ಫೈರ್ ಕ್ರ್ಯಾಕರ್ ಅನ್ನ ಹಚ್ಚಿ ಶಿಪ್ ಗೆ ಸಿಗ್ನಲ್ ಕೊಟ್ಟು ಅದು ಬರೋದನ್ನೇ ಕಾಯ್ತಾ ಕೂತಿರ್ತಾರೆ. ಆದ್ರೆ ಅದಕ್ಕಿಂತ ಮೊದಲು ಝೋಯಲ್ ಇವರನ್ನ ಹುಡುಕೊಂಡು ಆರ್ವಿ ಇದ್ದಲ್ಲಿಗೆ ಬಂದಿರ್ತಾನೆ. ಅಲ್ಲಿಂದ ಗನ್ ರೆಡಿ ಮಾಡ್ಕೊಂಡು ಇವರನ್ನೇ ಮೀಟ್ ಆಗೋಕೆ ಬರ್ತಾನೆ. ಅದೇ ಆ ಜಾಗದಲ್ಲಿ ಈಗ ಲೈಟ್ ಕಾಣಿಸುತ್ತೆ. ಏನೋ ಬರ್ತಾ ಇದೆ ಅನ್ನೋದಂತೂ ಗೊತ್ತಾಗತ್ತೆ. ಅದೇ ನಾವೆಲ್ಲ ಕಾಯ್ತಾ ಇರೋ ಏಲಿಯನ್ ಶಿಪ್ ಅಂತ ಅಂದುಕೊಂಡ್ರೆ ಅದು ಆಗಿರ್ಲಿಲ್ಲ. ಈಗ ಬಂದಿದ್ದು ಅದೇ ಮೊದಲಿಂದ ಆರ್ಡರ್ ಮಾಡ್ತಿದ್ದ ಹೆಂಗಸಾಗಿರ್ತಾಳೆ. ಅವಳು ಸೋಲ್ಜರ್ ಗಳ ಸಮೇತ ಬಂದು ಅವರನ್ನ ಟ್ರ್ಯಾಪ್ ಮಾಡ್ತಾಳೆ. ಆದ್ರೆ ಆಗ್ಲೇ ಹಿಂದೆಯಿಂದ ಬಂದಿದ್ದ ಏಜೆಂಟ್ ಝೋಯಲ್ ಫೈರ್ ಮಾಡಿ ಅಲ್ಲಿದ್ದ ಸೋಲ್ಜರ್ ಗಳನ್ನ ಕೆಡವಿ ಬಿಡ್ತಾನೆ. ಅದೇ ಗ್ಯಾಪ್ ಅಲ್ಲಿ ಅವಳು ಫೈರ್ ಮಾಡಿ ಝೋಯಲ್ ನ
ಶೋಲ್ಡರ್ಗೆ ಡ್ಯಾಮೇಜ್ ಮಾಡ್ಬಿಡ್ತಾಳೆ. ಇಷ್ಟೆಲ್ಲ ಮಾಡಿದ ಅವಳಿಗೆ ಹೇಗಾದ್ರೂ ಮಾಡಿ ಪಾಲ್ನ ಅರೆಸ್ಟ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಆಗ ಕ್ಲೈವ್, ವಿಲ್ಲಿ ಹಾಗೂ ರೂತ್ ಎಲ್ಲ ಸೇರ್ಕೊಂಡು ಅವಳನ್ನ ಹಿಡ್ಕೊಂಡು ಬಿಡ್ತಾರೆ. ಅವರ ಕೈಯಿಂದಾನು ಅವಳು ತಪ್ಪಿಸ್ಕೊಂಡಿರ್ತಾಳೆ. ಆಗ ಟಾರಾ ಅವಳ ಮೂತಿಗೆ ಗುದ್ದಿ ಕಥೆಯನ್ನೇ ಮುಗಿಸ್ಬಿಡ್ತಾಳೆ. ಇಷ್ಟೆಲ್ಲ ಆಗಿ ಎಲ್ರು ಸಮಾಧಾನ ಮಾಡ್ಕೊಳ್ತಾ ಇರ್ತಾರೆ. ಆಗಲೇ ರೂತ್ನ ಅಪ್ಪ ಬಂದು ಗನ್ನಿಂದ ಫೈರ್ ಮಾಡ್ಬಿಡ್ತಾನೆ. ಅದು ಸೀದಾ ವಿಲ್ಲಿಗೆ ತಾಗಿತ್ತು. ಅವನು ಇನ್ನೇನು ಸಾಯುವ ಹಂತಕ್ಕೆ ಬಂದಿರ್ತಾನೆ. ಆಗ ಪಾಲ್ ರಿಸ್ಕಿ ಆಗಿದ್ರು ತನ್ನ ಅಷ್ಟು ಪವರ್ ಅನ್ನ ಯೂಸ್ ಮಾಡ್ಕೊಂಡು ವಿಲ್ಲಿಯನ್ನ ಮತ್ತೆ ಮೊದಲಿನ ಹಾಗೆ ರಿಪೇರಿ ಮಾಡ್ತಾನೆ. ಅಂದ್ರೆ ಇಲ್ಲಿಗೆ ಎಲ್ಲ ಸರಿಯಾಗತ್ತೆ. ಆದ್ರೆ ಝೋಯಲ್ ಯಾಕೆ ಕೊನೆಗ್ ಬಂದು ಹೆಲ್ಪ್ ಮಾಡ್ದ ಅಂತ ಕೇಳಿದ್ರೆ ಅವನು ಮೊದಲಿಂದಾನು ಹೆಲ್ಪ್ ಮಾಡ್ಬೇಕು ಅಂತಾನೆ ಚೇಸ್ ಮಾಡ್ಕೊಂಡು ಬರ್ತಾ ಇದ್ದಿದ್ದಾಗಿತ್ತು. ಯಾಕೆಂದ್ರೆ ಪಾಲ್ ಝೋಯಲ್ನ ಹೆಂಡತಿಯನ್ನ ಅವನಿಗೆ ಮೀಟ್ ಮಾಡ್ಸಿರ್ತಾನೆ. ಹಾಗಾಗಿ ಅವರಿಬ್ರು ಈಗ ಫ್ರೆಂಡ್ಸ್ ಆಗಿರ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಸ್ಪೇಸ್ ಶಿಪ್ ಕೂಡ ಬರುತ್ತೆ. ಪಾಲ್ ಹೊರಡೋಕು ತಯಾರಾಗ್ತಾನೆ. ಆದ್ರೆ ಪೂರ್ತಿಯಾಗಿ ಸರ್ವನಾಶ ಆಗಿರೋದು ಟಾರಾನ ಜೀವನ ಆಗಿತ್ತು. ಹಾಗಾಗಿ ಮನೆ ಮಠ ಕಳ್ಕೊಂಡ ಅವಳನ್ನು ತನ್ನ ಜೊತೆಗೇನೆ ತಗೊಂಡು ಹೋಗ್ತಾನೆ.